ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪರು. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70 ಈ ಗಾಡಿ ಹೀಟ್ ಆದಮೇಲೆ ಆಪ್ರೇಟಿಂಗ್ ಸ್ಲೋ ಆಗ್ತಾ ಇದೆ ಅಂತ ಫೋನ್ ಮಾಡಿದ್ದಾರೆ. ಮತ್ತು ಈ ಗಾಡಿ ಬಂದು ಹಿರೇಹಡಗಲಿ ಅನ್ನೋ ಊರಲ್ಲಿದೆ. ಬರ್ರಿ ಹೋಗಿ ಚೆಕ್ ಮಾಡೋಣ ಪ್ರಾಬ್ಲಮ್ ಏನಂತ. ಗಾಡಿ ಹತ್ರ ರೀಚ್ ಆಗಿದ್ದೀನಿ. ಇದೇ ಟಾಟಾ ಹಿಟಾಚಿ EX70. ಇದೇ ಗಾಡಿ ಸ್ಲೋ ಆಗ್ತಿತ್ತು ಅಂತ ಹೇಳ್ತಾರೆ. ನಮ್ಮ ಆಪ್ರೇಟರ್ ಕಲಂದರ್ ಭಾಯಿ ಅಂತ ಕೇಳೋಣ ಏನು ಪ್ರಾಬ್ಲಮ್ ಅಂತ. और क्या जी आराम है कलंदर भाई? आराम है सब. क्या हो रहा है जी गाड़ी? गाड़ी बोले तो काम कितनी देर स्टार्ट करते स्लो होता है क्या? स्लो होता ये ಚೈನ್ ಕ್ಯಾಬಿನ್ ಆಪ್ರೇಟಿಂಗ್ ಹೋಗ್ತಾ ಹೀಟ್ ಹೋಯ್ತು ಸ್ಲೋ ಅವರ. ರೈಟ್. ನಮ್ಮ ಕಲಂದರ್ ಸಾಬ್ ಏನಂತಾರೆ, ಹೀಟ್ ಆದಮೇಲೆ ಬರೀ ಆಪ್ರೇಟಿಂಗ್ ಸ್ಲೋ ಆಗುತ್ತೆ, ಚೈನ್ ಫಾಸ್ಟ್ ಇರುತ್ತೆ ಅಂತಾರೆ. ಈ ಥರ ಆದರೆ FC ವಾಲಿಂದು ಓರಿಂಗ್ ಹೋದರೆ ಈ ಥರ ಆಗುತ್ತೆ, ಇಲ್ಲ ಮೇನ್ ರಿಲೀಫ್ ವಾಲಲ್ಲಿ ಏನಾರು ಓರಿಂಗ್ ಫ್ಲಾಟ್ ಆದರೆ ಈ ಥರ ಆಗುತ್ತೆ. ಚೆಕ್ ಮಾಡೋಣ ನೋಡಿ. ಇದು ಕಂಟ್ರೋಲ್ ವಾಲ್. ಇದು ಕಂಟ್ರೋಲ್ ವಾಲಲ್ಲಿ ಇದು ಎರಡು ಮೇನ್ ರಿಲೀಫ್ ವಾಲು. ಇದ್ರ ಒಳಗಡೆ ಏನಾರು ಓರಿಂಗ್ ಫ್ಲಾಟ್ ಆದ್ರೂ ಗಾಡಿ ಸ್ಲೋ ಆಗೋ ಚಾನ್ಸಸ್ ಇದ್ದಾವೆ. ಇವೆರಡು ಓಪನ್ ಮಾಡಿ ಚೆಕ್ ಮಾಡೋಣ. ಆಮೇಲೆ ಇನ್ನೊಂದು FC ವಾಲು ಕ್ಯಾಬಿನ್ ಕೆಳಗಡೆ ಬರುತ್ತೆ, ಅದೊಂದು ಚೆಕ್ ಮಾಡೋಣ ನೋಡಿ. ಇದು ಕಂಟ್ರೋಲ್ ವಾಲ್ವು ಮೇನ್ ರಿಲೀಫ್ ವಾಲ್. ಇದು ಇಲ್ಲಿ ಒಳಗಡೆ ಓರಿಂಗ್ ಬರುತ್ತೆ, ಇಲ್ಲಿ ಒಂದು ಇಲ್ಲೊಂದು ಒಂದೊಂದು ಓರಿಂಗ್ ಬರುತ್ತೆ. ಅದೇನಾರು ಫ್ಲಾಟ್ ಆಗಿದ್ರೂ ಈ ಥರ ಆಗ್ತವೆ. ಇದನ್ನು ಓಪನ್ ಮಾಡಿ ನೋಡೋಣ. ಇದು ಕ್ಯಾಬಿನ್ ಕೆಳಗಡೆ ಪೈಲಟ್ ರಿಲೀಫ್ ವಾಲ್. ಇದು ಪೈಲಟ್ ರಿಲೀಫ್ ವಾಲು, ಒಂಥರ ಹಿಟಾಚಿ ಫ್ಯೂಸ್ ಇದ್ದಂಗೆ. ಇದ್ರ ಒಳಗಡೆ ಒಂದು ಓರಿಂಗ್ ಬರುತ್ತೆ, ಅದು ಏನಾರು ಫ್ಲಾಟ್ ಆದ್ರೂ ಈ ಥರ ಆಗ್ತವೆ. ಅದೊಂದು ಓಪನ್ ಮಾಡಿ ನೋಡೋಣ ನೋಡಿ. ಇದು FC ವಾಲ್ ಅಂತಾರೆ ಇದನ್ನು. ಇದ್ರ ಬಾಟಮಲ್ಲಿ ಓರಿಂಗ್ ಬರುತ್ತೆ, ಇಲ್ಲಿ ಓರಿಂಗ್ ಬರುತ್ತೆ. ಓರಿಂಗ್ ನೋಡ್ರಿ, ಬ್ಲ್ಯಾಕ್ ಕಲರ್ ಕಾಣ್ತೈತಲ್ಲ, ಅದರಲ್ಲಿ ಇದ್ದಿದ್ದು ಇದು ಬ್ಲ್ಯಾಕ್ ಕಲರು ಫ್ಲ್ಯಾಟ್ ಆಗಿದೆ. ಫ್ಲ್ಯಾಟ್ ಆಗಿ ಒಂದು ಕಡೆ ಕಟ್ ಆಗಿದೆ. ಈ ಥರ ಆದ್ರೂ ಆಪ್ರೇಟಿಂಗ್ ಸ್ಲೋ ಆಗುತ್ತೆ ನೋಡಿರಿ. ಇದು ಬ್ರೌನ್ ಕಲರ್ ಕಾಣ್ತಿರೋದು ಹೊಸ ಓರಿಂಗು. ಇವಾಗ ಈ ಬ್ರೌನ್ ಕಲರ್ ಓರಿಂಗ್ನ ಇದಕ್ಕೆ FC ವಾಲಿಗೆ ಹಾಕಿ ಫಿಟ್ ಮಾಡಿ ಚೆಕ್ ಮಾಡೋಣ. ಆಮೇಲೆ ಇದು ಮೇನ್ ರಿಲೀಫ್ ವಾಲು. ಮೇನ್ ರಿಲೀಫ್ ವಾಲ್ಗೂ ಓರಿಂಗ್ ಬರ್ತವೆ. ಈ ಓರಿಂಗ್ ಏನಾದ್ರು ಫ್ಲಾಟ್ ಆದ್ರೂ ಸ್ಲೋ ಆಗುತ್ತೆ. ಇವಾಗ ಇದ್ರ ಎರಡು ರಿಲೀಫ್ ವಾಲಲ್ಲಿ ಈ ಥರ ಓರಿಂಗು, ಪೈಲಟ್ ರಿಲೀಫ್ ವಾಲಲ್ಲಿ ಸಣ್ಣ ಓರಿಂಗು ಸಣ್ಣದು ಈ ಥರ ಬರುತ್ತೆ. ಇವೆರಡು ಚೈನ್ ವಾಶ್ ಮಾಡಿ ಪೆಟ್ರೋಲಾಗೆ ಚೇಂಜ್ ಮಾಡಿ ಫಿಟ್ ಮಾಡೋಣ. ರಿಲೀಫ್ ವಾಲು ಪೆಟ್ರೋಲಲ್ಲಿ ನೀಟಾಗಿ ವಾಶ್ ಆಯಿತು. ಇವಾಗ ಇಲ್ಲಿ ಮೇಲೆಗಡೆ ಗ್ರೀಸ್ ಹಚ್ಚಿ ಸಣ್ಣ ಓರಿಂಗ್ ಬರುತ್ತೆ, ಇದು ಸಣ್ಣ ಓರಿಂಗ್. ಈ ಓರಿಂಗು ಹಾಕಿ ಫಿಟ್ ಮಾಡೋಣ. ಇದು ಪೈಲಟ್ ರಿಲೀಫ್ ವಾಲು ಫಿಟ್ ಆಗ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಮೇನ್ ರಿಲೀಫ್ ವಾಲು ವಾಶ್ ಮಾಡ್ಕೊಂಡು ಅಲ್ಲೊಂದು ಫಿಟ್ ಮಾಡ್ಕೊಂಬಿಡೋಣ. ಈ ಥರ ಸ್ಪ್ರಿಂಗು ಪಾಕೆಟ್ ಬರುತ್ತೆ. ಇದು ಇಲ್ಲಿ ಏನಾರ ಜಾಮ್ ಕಲ್ಲು ಸಣ್ಣ ಏನಾರ ಏನಂತಾರಪ್ಪ ಅದನ್ನ ಹರಳು ಏನಾರ ಬಂದು ಇಲ್ಲಿ ಕುತ್ಕೊಂಡ್ರು ಗಾಡಿ ಸ್ಲೋ ಆಗುತ್ತೆ. ನೀಟಾಗಿ ಇವೆಲ್ಲ ವಾಶ್ ಮಾಡಿ ಫ್ರಂಟಿಂದ ಓರಿಂಗು ಇವೆರಡು ಚೇಂಜ್ ಮಾಡೋಣ. ರಿಲೀಫ್ ವಾಲ್ ಎಲ್ಲ ವಾಶ್ ಮಾಡಿ ಓರಿಂಗ್ ಚೇಂಜ್ ಮಾಡಿದ್ದಾಯಿತು. ಇವಾಗ ಅದನ್ನು ತಗೊಂಡೋಗಿ ಕಂಟ್ರೋಲ್ ವಾಲಲ್ಲಿ ಫಿಟ್ ಮಾಡೋಣ. ಇದು ಇಲ್ಲಿ ಕೂರುತ್ತೆ, ಇಲ್ಲೊಂದು ಕೂರುತ್ತೆ, ಲೆಫ್ಟ್ ರೈಟ್ ಸೇಮ್. ಇದು ನಾನ್ ಸೂಪರ್ ಗಾಡಿ. ಇದು ಸೂಪರಲ್ಲಿ ಈ ಥರ ಬರೋಲ್ಲ, ಸೂಪರಲ್ಲಿ ಸಿಂಗಲ್ ಬರುತ್ತೆ. 24 ಸೈಜ್ ಬರುತ್ತೆ ಸ್ಪಾನರಾಗೆ ಫಿಟ್ ಮಾಡಿಬಿಡೋಣ.
हसन शील्ड दूर रख बाओ शील्ड शील्ड नीचे खोले सो दूर रख डालो स्टार्ट करनेंगे वाले टाइट ಆಗಿದಾವೆ ಕಂಟ್ರೋಲ್ ವಾಲಲ್ಲಿ ಕಲಂದ ಸಬ್ ಸ್ಟಾರ್ಟ್ ಮಾಡಿ ಚೆಕ್ ಮಾಡಪ್ಪ ಗಾಡಿನ ಗಾಡಿ ರೂಮ್ ಹೇಳ್ತಿದೆ ಒಂದು ಅರ್ಧ ಇಲ್ಲ ಒಂದು ಗಂಟೆ ರನ್ ಮಾಡಿ ಚೆಕ್ ಮಾಡೋಣ ಗಾಡಿ ರಿಲೀಫ್ ಆಲ್ ಕಿಟ್ ಎಲ್ಲ ಹಾಕಿ ಚೆಕ್ ಮಾಡ್ಬೇಕಾದ್ರೆ ಹೋಸ್ ಪೈಪ್ ಹೊಡೆದ್ಬಿಡ್ತು ಸುಮಾರು 1:30-2 ಗಂಟೆ ಟೈಮಿಗೆ ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಯಿತು ಹೋಸ್ ಪೈಪ್ ತೊಗೊಂಡು ಹೋಗಿ ರೆಡಿ ಮಾಡ್ಸ್ಕೊಂಬರೋದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ 1 ಗಂಟೆ ಚೆಕ್ ಮಾಡೋಣ ಮತ್ತೇನಾರು ಸ್ಲೋ ಆಗುತ್ತಾ ಅಂತ
ಟಾಟಾ ಹಿಟಾಚಿ EX70 ಈ ಹಿಟಾಚಿ ಹೀಟ್ ಆದಮೇಲೆ ಸ್ಲೋ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ FC ವಾಲಲ್ಲಿ ಓರಿಂಗ್ ಫ್ಲಾಟ್ ಆಗಿತ್ತು. ಆಮೇಲೆ ಮೇನ್ ರಿಲೀಫ್ ಆಲ್ದು ಓರಿಂಗ್ ಕಿಟ್ ಹಾಕಿದೆ. ಹಾಕಿ ಸುಮಾರು 1 ಗಂಟೆ ಆಯಿತು ಗಾಡಿ ಸ್ಟಾರ್ಟ್ ಮಾಡಿ. ಗಾಡಿ ಏನು ಮತ್ತೆ ಸ್ಲೋ ಆಗಲಿಲ್ಲ. ನಮ್ಮ ಆಪರೇಟ್ರಿಗೆ ಕೇಳೋಣ ಏನಂತಾರೆ. ಹೆಂಗೈತಪ್ಪ ಈಗ ಚೆನ್ನಾಗೈತಾ? ಹಾಂ ಚೆನ್ನಾಗೈತೆ. ಅಂದರೆ ಮೊದಲು ಎಷ್ಟೊತ್ತು ಮಾಡಿದ್ರೆ ಸ್ಲೋ ಆಗ್ತಿತ್ತು ಗಾಡಿ? ಸ್ಲೋ ಆಯ್ತು. ಈಗ 1 ಗಂಟೆ ಆಯ್ತಲ್ಲ ಸ್ಟಾರ್ಟ್ ಮಾಡ್ಕೊಂಡು? ರೈಟ್. ಈಗೇನು ಸ್ಲೋ ಇಲ್ಲ? ಸರಿ ಸರಿ. ಈ ಹಿಟಾಚಿ 1 ಗಂಟೆ ಆಯಿತು ಸ್ಟಾರ್ಟ್ ಮಾಡಿ. ಗಾಡಿ ಏನು ಸ್ಲೋ ಆಗಲಿಲ್ಲ ಅಂತ ನಮ್ಮ ಹಿಟಾಚಿ ಆಪರೇಟರ್ ಹೇಳ್ತಿದ್ದಾರೆ. ಮತ್ತು ಇದ್ರದ್ದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.